ಹಲೋ ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮ್ಮನ್ನ ತುಮಕೂರಿಂದ ಮಡಿಕೇರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಹ್ ಅಲ್ಲ, ನಮ್ ಟೀಮ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ. ಮಡಿಕೇರಿಗೆ ಯಾಕೆ ಹೋಗ್ತಾ ಇದೀವಿ, ಅಲ್ಲಿ ಯಾವ್ಯಾವ ಪ್ಲೇಸ್ ನೋಡೋಕೆ ನಾವು ಹೋಗ್ತಾ ಇದೀವಿ ಅಂತ ನೋಡೋಣ ಬನ್ನಿ. ಇವತ್ತು ಆಫೀಸಿಂದ ಬೇಗ ಬಂದು ಮನೇಲೆ ಕಾರ್ ಇಟ್ಬಿಟ್ಟು ಫ್ರೆಂಡ್ಗೆ ವೇಟ್ ಮಾಡ್ತಾ ಇದ್ದೆ. ಅವ್ರ ಕಾರಲ್ಲಿ ನನ್ನ ಪಿಕ್ ಮಾಡ್ತಾರೆ. ಹಾಗೆ ಆಫೀಸ್ಗೆ ಹೋಗ್ಬಿಟ್ಟು ಆಫೀಸಲ್ಲಿ ಟ್ರಿಪ್ಗೆ ಹೋಗೋ ವ್ಯಾನ್ ರೆಡಿ ಇರುತ್ತೆ. ಎಲ್ಲರೂ ಅಲ್ಲೇ ಬಂದು ರೀಚ್ ಆಗ್ತಾರೆ. ಅಲ್ಲಿಂದ ಡೈರೆಕ್ಟು ಮಡಿಕೇರಿ ಟ್ರಿಪ್. ಇವರೇ ಹರೀಶ್ ಅಂತ ನನ್ನ ಫ್ರೆಂಡ್, ಹಾಗೂ ಈ ಟ್ರಿಪ್ನ ಅರೇಂಜ್ ಮಾಡ್ತಿರೋರು ಇವರೇನೆ. ನಾವು ಟೋಟಲ್ 12 ಮೆಂಬರ್ ಹೋಗ್ತಾ ಇದ್ದೀವಿ. ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಂದ ಎಲ್ಲರೂ ಹೋಗಿ ಪ್ಲ್ಯಾನ್ ಮಾಡಿದ್ವಿ. ಆದರೆ 2-3 ಮೆಂಬರು ಅವ್ರ ಪರ್ಸ್ನಲ್ ಪ್ರಾಬ್ಲಮಿಂದ ಬರಲ್ಲ ಅಂತ ಅಂದರು. ನಾವು 4:30ಗೆ ತುಮಕೂರು ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದೇ ಪ್ರಕಾರ 4:30ಗೆ ಎಲ್ಲರೂ ಬಂದರು. ಅಷ್ಟೊತ್ತಿಗೆ ನಮ್ಮ ಟಿ ಕೂಡ ರೆಡಿ ಇತ್ತು. ಇದೇ ನಮ್ಮ ಆಫೀಸು. ಯಾರಿಗಾದ್ರೂ ನಮ್ಮ ಆಫೀಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಮ್ಮ ಟ್ರಿಪ್ಗೆ ಒಳ್ಳೇದಾಗಲಿ, ಹಾಗೂ ನಮ್ಮ ಗಾಡಿ ಸೇಫಾಗಿ ನಮ್ಮನ್ನು ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ಬರಲಿ ಅಂತ ಪೂಜೆ ಮಾಡೋಣ ಅಂತ ನಮ್ಮ ಆಫೀಸ್ ಹತ್ರ ಇರೋ ಒಂದು ಪಂಚಮುಖಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರಹದ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ನನ್ನ ಈ ಚಿಕ್ಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಶ್ರೀ ಗಣೇಶನಿಗೆ ಕೈ ಮುಗಿದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಮ್ಮ ಪ್ರಯಾಣ ಮುಂದುವರಿಸೋಣ. ಇದೇ ನಮ್ಮ ಟೀಮ್. ನಮ್ಮ ಸೀನಿಯರ್ ಮ್ಯಾನೇಜರಿಂದ ಜೂನಿಯರ್ ನ್ಯೂ ಎಂಪ್ಲಾಯೀಸ್ ಎಲ್ಲರೂ ಸಪೋರ್ಟಿವ್ ಆಗಿ ಡ್ರೈವರ್ಗೆ ನಮ್ಮ ಜವಾಬ್ದಾರಿನ ಅವರ ಹೆಗಲ ಮೇಲೆ ಹಾಕಿ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಗಾಡಿ ಓಡೋದಕ್ಕೆ ಹೇಗೆ ಪೆಟ್ರೋಲ್ ಡೀಸೆಲ್ ಬೇಕೋ ಹಾಗೆ ಮನುಷ್ಯ ಈ ಥರ ಟ್ರಿಪ್ ಹೋಗಬೇಕು, ಎಂಜಾಯ್ ಮಾಡಬೇಕು, ಹೊರಗಿನ ಪ್ರಪಂಚದ ಬಗ್ಗೆ ತಿಳ್ಕೊಳ್ಬೇಕು. ಜೀವನ ಹೀಗೆ ಸಾಗಿಸಬೇಕು. ಇದು ಜೀವನದ ಒಂದು ಪಾರ್ಟ್ ಅಷ್ಟೇ. ಇದು ತುಮಕೂರಿನ ಫೇಮಸ್ ಕೆರೆ. ಯಾರಿಗಾದರೂ ಈ ಕೆರೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೀಗೆ ಸ್ವಲ್ಪ ದೂರ ಪ್ರಯಾಣ ಮಾಡಿದ್ಮೇಲೆ ಟೀಗೆ ಅಂತ ಸ್ಟಾಪ್ ಮಾಡಿದ್ವಿ. ಅಲ್ಲಿ ಟೀ ಕುಡಿದು ಅಲ್ಲಿಂದ ಹೊರಟ್ವಿ. ಇನ್ನೂ ಸ್ವಲ್ಪ ದೂರ ಹೋದ್ಮೇಲೆ ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ನಾವು ಮಡಿಕೇರಿ ರೀಚ್ ಆಗೋದು ಸುಮಾರು 12 o'clock ಆಗಿಬಿಡುತ್ತೆ, ಮಿಡ್ನೈಟ್. ಸೊ ನಾವು ಇಲ್ಲಿಯೇ ಊಟ ಮುಗಿಸ್ಕೊಂಡು ಹೋಗ್ಬೇಡ ಅಂತ ಒಂದು ಕಡೆ ಊಟಕ್ಕೆ ನಿಲ್ಲಿಸಿದ್ವಿ. ಕೊನೆಗೂ ನಾವು ಹೋಮ್ ಸ್ಟೇ ರೀಚ್ ಆದ್ವಿ. ಅಷ್ಟೊತ್ತಿಗಾಗಲೇ ಮಿಡ್ನೈಟ್ 12:30 ಆಗಿಬಿಟ್ಟಿತ್ತು. ನಾವು ಸ್ಟೇ ಆಗಿರೋ ಹೋಮ್ ಸ್ಟೇ ಎಲ್ಲಿದೆ ಹಾಗೂ ಅಲ್ಲಿ ಏನೇನು ಸ್ಪೆಷಾಲಿಟಿ ಇದೆ ಎಲ್ಲ ನಾವು ಮಾರ್ನಿಂಗಲ್ಲಿ ನೋಡೋಣ. ಯಾಕೆಂದರೆ ಇಲ್ಲಿ ತುಂಬ ಕತ್ಲೆ ಇರೋದ್ರಿಂದ ಏನೂ ಕಾಣಿಸಲ್ಲ. ನಮಗಿಲ್ಲಿ 3 ರೂಮ್ ಕೊಟ್ಟಿದ್ರು. ನಮ್ಮ ಮ್ಯಾನೇಜರ್ ಮತ್ತು ಸೀನಿಯರ್ ಮ್ಯಾನೇಜರ್ ಬಂದು 1 ರೂಮಲ್ಲಿ ಸ್ಟೇ ಮಾಡಿದರು. ಇನ್ನು 2 ರೂಮಲ್ಲಿ ನಾವು 10 ಮೆಂಬರ್ ಶೇರ್ ಮಾಡ್ಕೊಂಡ್ವಿ. ಒಂದೊಂದು ರೂಮಲ್ಲಿ 5 ಮೆಂಬರ್. ಹೋಮ್ ಸ್ಟೇನ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಹೊಸ ಮನೆಗೆ ಹಳೆ ಟೆಸ್ಟ್ ಕೊಟ್ಟಿರೋ ಹಾಗೆ
ಹಳೆಯ ಹಂಚಿನ ಮನೆಯ ಹಾಗೆ ಇದೆ. ಟ್ರಾವೆಲ್ ಮಾಡಿ ತುಂಬಾ ಸುಸ್ತಾಗಿದೆ. ಎಲ್ಲರೂ ಮಲ್ಕೋತೀವಿ. ಮಾರ್ನಿಂಗ್ ಸಿಗೋಣ. ಬಾಯ್ ಫ್ರೆಂಡ್ಸ್. ಹೋಮ್ ಸ್ಟೇ ಬಗ್ಗೆ ಮಾರ್ನಿಂಗ್ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್. ಮಾರ್ನಿಂಗ್ 6 o'clockಗೆ ಎದ್ಬಿಟ್ಟು ಹೊರಗಡೆ ವಿಡಿಯೋನ ಮಾಡೋಣ ಅಂತ ಬಂದರೆ ಆ ಸೂರ್ಯನ ಕಿರಣಗಳು ನಮ್ಮ ಕೊಡಗಿಗೆ ಇನ್ನೂ ತಾಕಿರಲಿಲ್ಲ. ಹಲೋ, ಹಾಯ್, ನಮಸ್ಕಾರ ಗೆಳೆಯರೇ. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿನ್ನೆ ಹೇಳಿದಾಗೆ ಹೋಮ್ ಸ್ಟೇ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ನಾವು ಸ್ಟೇ ಮಾಡಿರುವ ಹೋಮ್ ಸ್ಟೇ ನೇಮ್ ಬಂದು ಕೂರ್ಗ್ ಪಿಂಕ್ ಗಾರ್ಡನ್ ಕೆಡಂಬಾಡಿ ಹೋಮ್ ಸ್ಟೇ. ಇದು ನಮ್ಮ ತುಮಕೂರಿಂದ ಆಲ್ಮೋಸ್ಟ್ 5.5 hour ಜರ್ನಿ ಆಗುತ್ತೆ. ಸುಮಾರು 250 ಕಿಲೋಮೀಟರ್ ಇದೆ. ಹಾಗೆ ಮಡಿಕೇರಿಯಿಂದ ಹೋಮ್ ಸ್ಟೇ 6 to 7 ಕಿಲೋಮೀಟರ್ ಇದೆ. ಸುಮಾರು 20 minutes ಜರ್ನಿ ಇರ್ಬೋದು. ಇಲ್ಲಿ ನೀರಿನ ಜುಳು ಜುಳು ಸೌಂಡು ಕೇಳಿಸ್ತಾ ಇತ್ತು. ಇದನ್ನು ಹುಡ್ಕೊಂಡು ನಾನು ಹೋಮ್ ಸ್ಟೇನ ಇನ್ನೊಂದು ಭಾಗಕ್ಕೆ ಹೊರಟೆ. ವಾಟರ್ ಫಾಲ್ಸ್ ಇರ್ಬೋದು ಅಂದ್ಕೊಂಡು ಹುಡುಕೊಂಡು ಹೊರಟೆ. ಆದರೆ ಅದು ಫಾಲ್ಸ್ ಅಲ್ಲ ರೀ, ಅಲ್ಲೊಂದು ಚಿಕ್ಕ ಹಳ್ಳ ಹರಿತಾ ಇತ್ತು. ಅಲ್ಲಿ ನಮ್ಮವ್ರು ಆಲ್ರೆಡಿ ಹುಡುಕೊಂಡು ಹೋಗಿ ನೋಡ್ಕೊಂಡು ವಾಪಸ್ ಬರ್ತಾ ಇದ್ರು. ಇದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಊರ್ ಕಡೆ ಇದೇ ತರ ಹಳ್ಳಗಳು ತುಂಬಾ ಸಿಗ್ತವೆ. ಇದನ್ನ ನೋಡಿದ್ ನನಗೆ ನನ್ನ ಊರಿನ ನೆನಪಾಯ್ತು. ಈಗ ಹೋಮ್ ಸ್ಟೇನಲ್ಲಿ ಏನೇನಿದೆ ಅಂತ ನೋಡೋಣ. ಇಲ್ಲೊಂದು ಸ್ಮಾಲ್ ಪ್ಲೇ ಗ್ರೌಂಡ್ ಇದೆ. ಹಾಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸ್ವಿಮ್ಮಿಂಗ್ ಪೂಲ್ ಕೂಡ ನೀಟಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 2 ಜೋಕಾಲಿ ಕೂಡ ಇದೆ. ಇದ್ರಲ್ಲಿ ಕೂತು ಸ್ವಲ್ಪ ಹೊತ್ತು ಆಟ ಆಡೋಣ. ನಾವು ಚಿಕ್ಕವರಿದ್ದಾಗ ಮನೆ ಹತ್ರದಲ್ಲಿ ಒಂದು ಮಾವಿನ ಮರಕ್ಕೆ ಇದೇ ಥರ ಜೋಕಾಲಿ ಕಟ್ಬಿಟ್ಟು ಆಟ ಆಡ್ತಿದ್ವಿ. ಇದು ಕೂಡ ನಾವು ಚಿಕ್ಕವರಿದ್ದಾಗ ಮಳೆಗಾಲದಲ್ಲಿ ಆಟ ಆಡ್ತಿದ್ವಿ. ನಾನೇ ವಿನ್. ಈಗ ಅರ್ಧ ಜೀವ ಹೋಗಿರುತ್ತೆ. ಅದು ಹಾಕಿಡಿದ್ ಬೇಗ ಓಡೋಗ್ಬಿಡ್ತದೆ. ಲೈಟಾಗಿ ಹಿಂಗೆ ಎಳೆದ್ರೆ ಸಾಕು. ಇದು ಸ್ವಲ್ಪ ಸ್ಟ್ರಾಂಗ್ ಇದೆ. ಅಷ್ಟೇ. ಅಷ್ಟೊತ್ತಿಗಾಗಲೇ ತಿಂಡಿ ರೆಡಿ ಇತ್ತು. ಮಲ್ಲಿಗೆ ಅಂತಹ ಇಡ್ಲಿ ಹಾಗೆ ರೈಸ್ ಬಾತ್. ತಿಂಡಿ ತುಂಬ ಚೆನ್ನಾಗಿತ್ತು. ತಿಂಡಿ ತಿಂದು ನಾವು ಪ್ಲೇಸ್ ವಿಸಿಟ್ ಮಾಡೋಣ ಅಂತ ಹೊರಟ್ವಿ. ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡ್ತೀವಿ ಮತ್ತು ಅಲ್ಲಿ ಯಾವ ಥರ ಮಜಾ ಮಾಡ್ತೀವಿ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರಹದ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ನನ್ನ ಈ ಚಿಕ್ಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.